ಗಾಯತ್ರಿ, ಗಾಯತ್ರಿ, ಹಾ, ಬಂದೆ ಬಂದೆ. ಇವತ್ ನಾನು ಲಂಚ್ ಬಾಕ್ಸಿಗೆ ಹೇಳಿದ್ನಲ್ಲ, ಇನ್ನು ರೆಡಿ ಮಾಡಿಲ್ವಾ ಲಂಚ್ ಬಾಕ್ಸ್ನ? ಅವ್ವ ಡಬ್ಬಿ ಕಟ್ಟಾಕತ್ತಾಳ. ಹೌದು, ಯಾವತ್ತು ಇಲ್ಲಿದ್ದು ಇವತ್ತು ಯಾಕೆ ನೀವು ಡಬ್ಬಿ ತಗೊಂಡು ಹೊಂಟಿರಿ? ಅದು ರೊಟ್ಟಿ ಮತ್ತು ಮುಳಗಾಯಿ ಹೆಣಗಾಯಿ ಮಾಡಿಸ್ಕೊಂಡ್ ತಗೊಂಡು ಹೊಂಟಿರಲ್ಲ. ಯಾಕಂತದ್ ಏನು ಇವತ್ತು ವಿಶೇಷ? ಸೂರ್ಯ ಏನಾರ ಪಶ್ಚಿಮದಾಗ ಹುಟ್ಟಿದ್ನ ಏನು? ನಾನೇನ್ ತಗೊಂಡ್ ಹೋಗೋದಿಲ್ಲ. ನಮ್ಮ ಮ್ಯಾನೇಜರಿಗೆ ನಮ್ ಸೈಡ್ ಊಟ ಅಂದ್ರ ಬಹಳ ಇಷ್ಟ ಅಂತ. ಅವನು ಹೋದ್ವಾರ ಯಾವಾಗ ಹೇಳಕತ್ತಿದ್ದ ಹಂಗ, ಅದಕ್ಕ ನೆನಪಾತಲ್ಲ ನನಗೆ. ಹೆಂಗಿದ್ರು ನಿಮ್ಮ ಅವ್ವಾರು ಚಲೋ ಅಡಿಗೆ ಮಾಡ್ತಾರಲ್ಲ, ಅದಕ್ಕ ಕಟ್ಟಿಸ್ಕೊಂಡು ಹೋಗಿ ಕೊಟ್ರ ಒಂದಿಷ್ಟು ನನ್ನ ಮೇಲೆ ಇಂಪ್ರೆಸ್ ಆಕಾರ. ಆಮೇಲೆ ನನಗೆ ಒಂದ್ ಸ್ವಲ್ಪ ಜಾಸ್ತಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರ, ನನಗೆ ಇನ್ಕ್ರಿಮೆಂಟು ಆಕತಿ, ಆಮೇಲೆ ಪ್ರಮೋಷನ್ ಕೊಡ್ತಾರ ಅಂತ. ಓ, ಇದಕ್ಕೇನು ನೀವು ಲಂಚ್ ಬಾಕ್ಸ್ ರೆಡಿ ಮಾಡಂದದ್ದು? ಭಾರಿ ಸ್ವಾರ್ಥ ಬಿಡು ನಿಮ್ದು. ಹೋಗ್ಲಿ ಬಿಡು, ನಮ್ಮ ಅವ್ವ ಕಟ್ಟಾಕತ್ತಾಳ, ತಗೊಂಬಂದು ಕೊಡ್ತಾನೆ ತಡೀರಿ. ತಮ್ಮರ ನಿಮ್ದು ಊಟ ಡಬ್ಬಿ ರೆಡಿ ಆಗೈತಿ, ತಗೊಳ್ರಿ. ಅಯ್ಯೋ, ಇದೇನ್ರಿ ಅತ್ತಿಯರ ಇಂಥ ದೊಡ್ಡ ಡಬ್ಬೆ ಕಟ್ಟಿರಲ್ಲ? ಇರ್ಲಿ ತಾಳ್ರಿ ತಮ್ಮರ, ಏನಾತು? ಈಗ ನೀವು ಉಣ್ಣ ಹೊತ್ತಾಗ ನಿಮ್ಮ ಜೊತೆಗಿರೋರು ಇರ್ತಾರ, ಅವರು ಕೇಳ್ತಾರ, ಮತ್ತು ನಿಮಗೆ ಸಾಲ್ದಕತಿ. ಮತ್ತು ಒಟ್ಟು ತುಂಬಕ್ಕಲ್ಲ ನಿಮಗೆ, ಮತ್ತು ಸಂಜೆ ತನಕ ಕೆಲಸ ಮಾಡ್ಬೇಕು ನೀವು ಅಲ್ಲೇ ಕುತ್ಕೊಂಡು. ಏನಾಗಲ್ಲ, ಒಂದು ಕಟ್ಟ ಕೈಲಿ ಒಂದು 4 ರೊಟ್ಟಿ ಹೆಚ್ಚಿನ ಕಟ್ಟೇನಿ, ತಗೊಂಡು ಹೋಗ್ರಿ. ಏನಾತು? ಆದ್ರೂ ಅತ್ತಿಯರ ಯಾವ್ದಾರ ಒಂದ್ ಸಣ್ಣ ಡಬ್ಬೆ ಕಟ್ಟಬೇಕತ್ತು ಬಿಡ್ರಿ ಅತ್ತಿಯರ. ನೀವು ಎಂತ ದೊಡ್ಡ ಡಬ್ಬೆ ಕಟ್ಟಿರಪ್ಪ ನೀವು. ನನಗೆ ತಗೊಂಡು ಹೋಗೋ ನಮೂನಿ ಆಕತಿ. ಅಯ್ಯ, ಅದಕ್ಕೆ ಯಾಕ್ರಿ ಹೇಳ್ಯಾರ ನಮ್ಮನೆ ಯಾಕತ್ತಿ? ನೀವಂತೂ ತಿನ್ನಕ್ಕೆಲ್ಲ ನಾಚ್ಕೊಂತಾರೇನ್ರಿ? ಏನಾತು? ತಗೊಂಡು ಹೋಗ್ರಿ. ಸರಿ ತಾಳ್ರಿ ಅತ್ತಿಯರ, ಬರ್ತಾನೆ ನಾನು. ಹ್ಞೂ ರೀ, ಹೋಗ್ಬರ್ರಿ, ಹುಷಾರು. ಏನಾಯ್ತು ನಿಮ್ಮವ್ವ ಇಂಥ ದೊಡ್ಡ ಡಬ್ಬಿ ಕಟ್ಟಾಳ? ನಾನೇನೋ ಒಂದ್ ಸಣ್ಣ ಡಬ್ಬೆ ಕಟ್ತಾರನ ಅಂತಂದ್ರೆ ಇಂಥ ಡಬ್ಬೆಗ ತೀರಾ ಕಟ್ಟೋದು ಹೆಂಗ್ ತಗೊಂಡು ಹೋಗ್ಬೇಕು ನಾನು ಇದನ್ನ? ಇರ್ಲಿ ಇರ್ಲಿ, ಏನಾಯ್ತು? ತಗೊಂಡು ಹೋಗ್ರಿ. ಹೆಂಗಿದ್ರು ನೀವು ತಿನ್ನಂಗಿಲ್ಲ, ನಿಮ್ಮ ಮ್ಯಾನೇಜರಿಗೆ ಕೊಡ್ತೀರಿ. ಹೋಗಿ ನಿಮ್ಮ ಮ್ಯಾನೇಜರಿಗೆ ಹೇಳ್ರಿ, ನಿಮಗೆ ಆಟ ಅಲ್ರಿ, ನಿಮ್ಮ ಮನೆ ಮಂದಿಗೆ ಕಟ್ಟಿಸ್ಕೊಂಬಂದ್ರೆ ಊಟನ ಅಂತ ಹೇಳಿ ಕೊಡ್ರಿ. ಅವರು ನಿಮಗೆ ಇಂಥದ ದೊಡ್ಡ ಪ್ರಮೋಷನ್ ಕೊಡ್ತಾರೆ. ಒಂದು ಮಾಡಕ್ ಹೇಳಿದ್ರು ಮತ್ತೊಂದು ಮಾಡ್ತಾರೆ. ಎಂತ ದೊಡ್ಡ ಡಬ್ಬಿ ಐತಿ, ಹೆಂಗ್ ಹಿಡ್ಕೊಂಡು ಹೋಗ್ಬೇಕು ಇದನ್ನ? ನಿನ್ನ ಹತ್ಲಾಗ ಈಗ ತಗೊಂಡು ಹೋಗೋಕ್ಕೂ ಆಗಕತ್ತಿಲ್ಲ, ನನಗೆ ಬಿಟ್ಟು ಹೋಗೋಕ್ಕೂ ಆಗಕತ್ತಿಲ್ಲ. ಏನ್ ಮಾಡೋದು? ತಗೊಂಡು ಹೋಗ್ಕೊಂಡ್ ಬಿಡತ್ಲಾಗ. ನಾಷ್ಟ ಗಿಷ್ಟ ಎಲ್ಲ ಆತವ. ನಿಮ್ಮ ಮನೆ ಕೆಲಸನ ಇರೋದಿಲ್ಲ ಬೇಡ. ನಮ್ಮ ಮನ್ಯಾಗ ಕುಂದ್ರಾಕ್ ಪುರ್ಸೊತ್ ಕಿಲ್ದಷ್ಟು ಕೆಲ್ಸ ಇರ್ತಾವವ. ಇಲ್ಲೇನೇ ಕೆಲಸನ ಇಲ್ಲ ನೋಡು. ಬಾರ ಬೇ, ತರಕಾರಿ ತಗೊಂಬರಕ್ಕೆ ಹೋಗೋಣ ಅಂತ. ಖಾಲಿ ಕುತ್ಕೊಂಡು ಏನು ಮಾಡ್ತಿದ್ದಿ? ಒಂದಿಟ್ಟು ಊರು ನೋಡುವಂತ ಬಾ. ಯವ್ವ ಹೊಗಯವ್ವ, ಇಂಥ ಬಿಸ್ಲಾಗ ಎಲ್ಲಿ ನೋಡಿದ್ರ ಗಾಡಿ ಅಂದ್ರೆ ಗಾಡಿ. ಎಲ್ಲಿ ಬರಕ್ಕೆ ಹೋಗ್ಯವ ನಾನು? ನೀವು ಒಬ್ಬಕ್ಕೆ ಹೋಗ, ಸ್ಕೂಟಿ ಕಡಿ ಮೇಲೆ ಹೋಗ್ತೀಯಲ್ಲ, ಒಬ್ಬಕ್ಕೆ ಹೋಗಿ ನಾ ಸುಮ್ ತಣ್ಣಗೆ ಇಲ್ಲೇ ಕುಂದಿರ್ತಾನೆ ಮನ್ಯಾಗ. ಬೇ, ನಮ್ಮ ಕೆಳಗಿನ ಮನ್ಯಾಗೂ ಬಂದು ಹುಡುಗದನ ಆಕಾಶ ಅಂತ. ಅವನಿಗೂ ಈ ರೊಟ್ಟಿ ಮುಳುಗಾಯಿ ಹೆಣಗಾಯಿ ಅಂದ್ರೆ ಇಷ್ಟ ಅಂತ. ಮೊನ್ನೆ ಇವ್ರ ಹತ್ರ ಹೇಳ್ಯಾನ, ಇವ್ರು ನಮಗೆ ಹೇಳೇ ಇಲ್ಲ, ಮರ್ತ ಬಿಟ್ಟಾರ. ಅದಕ್ಕೆ ಇವತ್ತು ಬೆಳಗ್ಗೆ ಹೇಳಿದ್ರು, ಅವ್ನಿಗೆ ಒಂದು ಪ್ಲೇಟ್ ಕೊಡ್ರಿ ರೊಟ್ಟಿ ಮತ್ತು ಪಲ್ಯ ಅಂತ. ಅವ್ನಿಗೆ ಹೇಳಿದ್ರಂತ ಬರಾಕ. ಅವನೇನಾರ ಬಂದ್ರೆ ಒಂದಿಟ್ಟು ತಟ್ಟಾಗೆಲ್ಲ ಇಟ್ಟು ಕೊಡವೆ. ಹೌದೇನ? ನಾ ಕೊಡ್ತಾನೆ, ಹೋಗು. ಆಕಾಶ ಏನೋ ಅವನ ಹೆಸರು. ಸರಿ ತಗ, ಅವ್ನು ಬರಲಿ, ಕೊಡ್ತಾನಂತ. ಅವನಿಗೆಲ್ಲ ತಟ್ಟಾಗ ಹಚ್ಚಿ ಕೊಡ್ತಾನಂತ. ಸರಿ ತಾಳ ಬಂಗಾರ, ನಾ ಒಂದಿಟ್ಟು ಮಾರ್ಕೆಟ್ಗೆ ಹೋಗಿ ತರಕಾರಿ ತಾಂಬಿಡ್ತಾನೆ. ಹೂನವ, ಹುಷಾರಿಂದ ಹೋಗು. ಗಾಡಿ ಅಂದ್ರೆ ಗಾಡಿ, ಊರಾಗ ನೋಡಿದ್ರೆ ಮೈ ಮೇಲೆ ಬರ್ತಿರ್ತಾವು. ಆ ಹುಡುಗರು ಹಂಗ ಏನು ಇತಿ ಮಿತಿ ಅನ್ನೋದು ಇರೋದಲ್ಲ. ಅವಕ್ಕೆ ಹಂಗ ಗಾಡಿ ಮುಕ್ಳ ಹಿಡ್ಕೊಂಡಾಗ ಬೊಯ್ ಏನಂಗೆ ಬಂದ್ಬಿಡ್ತಾವು. ಹುಷಾರು ನೋಡು. ಹೂನ ಬೇ, ಹೋಗ್ಬರ್ತಂತಾಗ ಹುಷಾರಾಗಿ. ಕಮ್ಲವ, ಕಮ್ಲವ, ಅಯ್ಯ ಕಿವುಡಜ್ ಬಂತು. ಯಮ್ಮ ಬಾ ಒಳಗ, ಇಲ್ಲೇ ಅದನಿ. ಅಯ್ಯ ಮುದ್ಕವಕ್ಕರ್ ಬರ್ರಿ, ನೀವು ಚಲೋ ಆತ್ ನೋಡ್ರಿ ನಮ್ಮ ಮನೆ ಬಂದದ್ದು. ನೋಡ್ರಿ, ನೀವು ನನಗೆ ಮುದ್ಕವಕ್ಕರ ಅಂತ ಕರಿಬೇಡ್ರಿ. ಕಮ್ಲಕರ, ನಾನು ನಿಮ್ಗೆ ಅವತ್ತ ಹೇಳೇನಿ, ನನಗೆ ಮಧು ಅಂತ ಕರೀರಿ. ನಾನು ಮಧು ಅಂತ ಹೆಸರು ಬದಲು ಮಾಡ್ಕೊಂಡಾನೆ. ಈ ಕಿವಿಡಿಗೆ ಹೇಳಿ ಸಾಕಾಗೈತಿ. ಮತ್ತು ಮುದ್ಕವ ಅಂತ ಕರೀತಾಳೆ. ನೀವು ಹಂಗೆ ಕರಿಬೇಡ ನೋಡ್ರಿ, ನಾನು ಮಧು ಅಂತ ಕರೀರಿ. ಯಾಕ ಮುದ್ಕವಕ್ಕ ತಲೆ ಕಡೆಕತ್ತೇನ? ತಲೆ ಕೆಡಿದ್ರ ಕಮ್ಲ ಹೋಗಿ ಯಾಕ ತಲೆ ಕೆರಿ ಅನ್ನಕತ್ತಿ ಆಗ್ಲಿಂದಾನ? ಯಾಕೆ ನಿಂಗೆ ತಲೆ ಕೆರಿಬೇಕು? ಯವ್ವ ತಾಯಿ, ಕೆರಿ ಅನ್ಲಿಲ್ಲ, ಕರಿ ಅಂದೆ. ಓ, ಮುದ್ಕವ ಅಂತ ಕರಿಬೇಡ, ಮಧು ಅಂತ ಕರಿ ಎಂದೇನ? ಮುದು ಮುಳೆ ಕೊಂದ್ರ ಬಾ ಹೋಗ್ಲಿ. ಮಧು ಅಂತ ಕರಿಬೇಕಂತ. ಮಧು ಯಮ್ಮ ಕುಂದ್ರ ಬಾ. ಈಗಿಂತ ಕಮ್ಲವ್ ಹಂಗ ಕಿವ್ಯಾಗ ಹೋದಿರ್ತಾಳ. ನನ್ನ ಕೆಪ್ಪೆನ್ ಕಂಡ ಏನ ಈಕೆ ಸರ್ಕಳ ಬತ್ಲ ಕುಂದ್ರತಾನ. ಸಾಕಾತ್ ನನಗೆ. ಬೇ, ರೊಟ್ಟಿ ಮಾಡೇ, ನೀ ತಿಂತೀಯ? ತಿನ್ಬಾರ ಬೇ ಒಂದು ರೊಟ್ಟಿನ. ಏನಕತ್ತಿ ಕಮ್ಲವ? ಲೊಟ್ಟೆ? ನಿಂದೇನು ರೊಟ್ಟಿ ಅನ್ನಕತ್ತೀಯನ? ಲೊಟ್ಟೆ ಅಲ್ಲಮ್ಮ, ರೊಟ್ಟಿ ಮಾಡೇ, ನೀ ತಿಂತೀಯನ? ರೊಟ್ಟೆನಾ? ಯವ್ವ ಇಲ್ಲವ, ನಾನು ಮನ್ಯಾಗ ರೊಟ್ಟಿ ಮಾಡೇ ಬಂದು ನೋಡಿ. ಈಗ ಈ ಮುದ್ಕವಕ್ಕಗ ಒಂದು ರೊಟ್ಟಿ ಕೊಟ್ಟೆ, ತಿನ್ನು ಅಂತ. ಮುದುಮೂಳಿ ತಿನ್ಲಿಲ್ಲ, ಬಾಯಾಗ ಹಲ್ಲಿಲ್ದಾರಂಗ ಬ್ರೆಡ್ನ ಚಾದಾಗ ಎತ್ಕೊಂಡು ತಿನ್ಲು ಅಂತ ನೋಡು. ಮಧು ಅವ್ರ, ನೀವು ತಿಂತೀರೇನ್ರಿ ರೊಟ್ಟಿನ? ಯವ್ವ ಕಮ್ಲವ್ವ, ನನಗೆ ಕಿವಿ ಕೇಳ್ತವೆ. ಯವ್ವ ಮೆಲ್ಲಕ್ಕೆ ಮಾತಾಡ. ಒಲ್ಲೆವ, ನಾ ರೊಟ್ಟಿನ ನಮ್ಮ ಮಗಳು ಇದನ್ನು ಮಾಡಿದ್ಲು, ಅದೆಂಥದೋ ಬ್ರೆಡ್ ಏನಾರ ಮಾಡಿದ್ಲು, ಅದನ್ನು ತಿಂದು ಅಂದಾನಿ. ನಾವು ಅಲ್ಲಿ ಬೇಕಂದ್ರೆ ಕೇಳ್ತಂತಾಗ. ಈ ಮುದ್ಕವಕ್ಕಂತೂ ಭಾರಿ ಐತಿ. ಅವ್ರ ಅತ್ತಿ ಹೆಂಗೆ ಮಾಡ್ತಿದ್ಲು ಗೊತ್ತಾನ? ಈಕಿ ರೊಟ್ಟಿ ಮಾಡತ್ಲೆ ಓಸು ರೊಟ್ಟಿ ತಿಂದು ಬಿಡ್ತದ್ಲಿ. ಇವ್ರ ಅತ್ತಿ ಮತ್ತು ಈಕಿ ನಾದ್ನಿ ಇವ್ರೇನು ಕಡಿಮೆ ಉರ್ಸ್ಕೊಂಡು ತಿಂದಿರ್ಲಿ ಮುದ್ಕವನ್ನ. ಬರಾಬ್ಬರಿ ಹಂಗ ಮಾಡಿ ದೋಟ ಅಡಿಗೆ ತಿಂದ್ರೆ ಈಕಿ ಏನೇನು ಉಳಿಸ್ತದಲ್ಲ.
ಅವಾಗ ನಮ್ಮನೆ ಓಡ್ ಬರಕಿ ನಾನು ಈಕಿ ಒಂದವರೆಗೆರ ಅವಾಗ ಒಂದ ಊರಲ್ಲ ನಮ್ಮನೆ ಓಡ್ಕೊಂತ ಬರಕಿ ಅವ್ವ ಒಂದು ತಿನ್ನಕ್ಕೆ ಏನಾರ ಇದ್ರು ಕೊಡ ಅಂತ ನಾನು ರೊಟ್ಟಿ ಇದ್ರು ಕೊಡ್ತಿದ್ದೆ ಇಲ್ಲ ತಂಗಳದಿದ್ರು ತಂಗಳ ಕೊಡ್ತಿದ್ದೆ ನಮ್ಮನೆ ಏನು ತಂದು ಕೊಡ್ತಿದ್ದೆ ಅವ ನಮ್ದು ಆಟ ಕಾಟ ಅಲ್ಲ ಅವಾಗ ಹಂಗ ಬಡ್ಸ್ಕೊಂಡ್ ತಿನ್ನಕಿ ಈಗ ನೋಡು ಮುದಿ ವಯಸ್ಸಿನಾಗ ತಿನ್ನ ಬಿಟ್ಟು ಆ ಬ್ರೆಡ್ ಪಡ್ಡು ತಿಂತಾಳೆ ಇದಕ್ಕೆ ಬೇಕವ್ವ ಈ ವಯಸ್ಸಿನಾಗ ಯವ್ವ ಕಮ್ಲಕ್ಕ ನನಗೆ ಸಾಕಾಗ್ಬಿಡತ್ ನೋಡಿ ಇವ ಈ ಕೆಪ್ ಮುದುಕಿ ಕೈಯಾಗ ಏನು ಮಾಡೋದು ನನ್ನ ಹಣೆ ಬರೋಣ ಹಂಗತ್ತ ಅವಾಗ ಆಕಿ ಮಗಳು ಮನಿನ ಸೇರ್ಕೊಂಬಿಟ್ಟದ್ಲ ಆಕಿ ಗಂಡ ದುಡಿತಿದ್ದಿಲ್ಲ ದುಪ್ಪುಡಿತಿದ್ದಿಲ್ಲ ಆಕಿ ಮನೆ ಸೇರ್ಕೊಂಬಿಟ್ಟದ್ಲು ಬಂದಿಲ್ಲ ತವ್ರ ಮನಿನ ನನ್ನ ಆದ್ನಿ ನಮ್ಮ ಮತ್ತೆ ಇಬ್ರು ಸೇರ್ಕೊಂಡು ನನ್ನ ಅಷ್ಟಿಷ್ಟ ಲೇವ ಉರ್ಸಿರೋದು ಭಾರಿ ಉರ್ಸ್ಬಿಟ್ಟಾರ ಮತ್ತೆ ಈಕಿ ಹೇಳಿದ್ ನಿಜ ಮತ್ತೆ ತಿನ್ನಾಕ ಕೂಳಿರ್ತದಿಲ್ಲ ಏನಿರ್ತದಿಲ್ಲ ಹೋಗಿ ಮತ್ತೆ ಈಕಿ ಮನ್ಯಾಗ ಈಕಿ ತಂಗಳದ್ ಕೊಡ್ತದ್ಲ ಬಿಸಿದ್ ಕೊಡ್ತದ್ಲ ಏನು ಕೊಡ್ತದ್ಲ ಅದನ್ನ ತಿಂದು ಬರ್ತಿದ್ದೆ ಮತ್ತೆ ಹೊಟ್ಟಿ ಹಸಿಯದು ಏನು ಮಾಡ್ಬೇಕು ಉಪವಾಸ ಕೆಲಸನೂ ಮಾಡ್ಕೋಗೋದಿಲ್ಲ ಅದು ತಿಂತಿದ್ದೆ ಮತ್ತೆ ಏನು ಮಾಡೋದು ಆಗಿನ ಕಾಲದ ನಾನು ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ಟಾನಿ ಮತ್ತೆ ಈಗೆಲ್ಲ ವಯಸ್ಸಾಗೈತಿ ನನ್ನ ಮಗಳು ಒಂದು ಹಂತಕ್ಕೆ ಬಂದು ದುಡಿದು ಚಲೋತ್ನೆ ನನ್ನ ಹಿಡ್ಕೊಂಡಾಳ ಅದಕ್ಕೆ ನಾನು ಆರಾಮದನವ ಅದಕ್ಕೆ ಹೊಟ್ಟೂರಿಗೆ ಇಷ್ಟು ಮಾತಾಡ್ತಾಳೆ ನೋಡಿಕಿ ನನ್ನ ಪಾಡಿ ನಾನು ನೆಟ್ಟಿಗೆ ಆರಾಮಾಗಿ ಇದ್ರೂ ಬಿಡೋದಿಲ್ಲಿಕ್ಕಿ ಅಷ್ಟು ತಲೆ ತಿಂತಾಳೆ ನಂದು ತಲೆ ಹಿಡಿಸ್ತಾಳೆ ಮುದುಕಿ ಹೌದೇನ್ರಿ ಅಕ್ಕಾರ ಹೋಗಿ ಬಿಡ್ರಿ ಯಾಕೆ ಬೇಜಾರು ಮಾಡ್ಕೊಂತೀರಿ ಹಂಗ ಮತ್ತು ಅಮ್ಮ ವಯಸ್ಸಾಗೈತಿ ಮಾತಾಡ್ತತಿ ನೀವೇನು ತಲೆ ಕೆಡ್ಸ್ಕೊಬಾರ್ಬಿಡ್ರಿ ಈಕಿ ಮತ್ತು ನನ್ನ ಕಷ್ಟ ಕಾಲದಾಗ ಆಗ್ಯಾಳ ಅಂತಂದ ಮತ್ತು ಈಕಿ ಏನಂದ್ರು ಸುಮ್ಮನೆ ಈಕಿ ಜೊತೆಗಿರ್ತಾನೆ ನೋಡವ ನಾನು ಏನು ಮಾಡೋದು ಮತ್ತು ನಾನು ನಿಜ ಹೇಳ್ಬೇಕಂದ್ರೆ ಈಕಿ ಕೆಪ್ಪಾಗಕ್ಕೆ ಅವ್ರ ಹತ್ತಿನ ಕಾರಣ ಈಕಿ ಹಿನ್ನೆಲೆ ಕೇಳ್ಬಿಟ್ರೆ ಕಣ್ಣಾಗ ನೀರೆಲ್ಲ ರಕ್ತನ ಬರ್ತೈತಿ ಒಳ್ಳೆ ಮನುಷ್ಯಾಳ ಆದ್ರೆ ಇನ್ನೇನೋ ತಲೆ ಹಿಡಿಸ್ತಾಳ ನೀವು ಒಮ್ಮೊಮ್ಮೆ ಹೌದೇನ್ರಿ ಅಮ್ಮಾರ ಏನು ಮಾಡೋದು ಬಿಡ್ರಿ ಒಬ್ಬೊಬ್ರು ಜೀವನ ಹಂಗಿರ್ತತ್ರಿ ನಾವು ಅವರು ಮಾತಾಡೋದು ಅವ್ರು ಮಾಡೋದು ನೋಡಿ ನಗ್ತಿರ್ತೀವಿ ಆದ್ರೆ ಅವರು ಹಿನ್ನೆಲೆ ಮತ್ತು ನೋಡಿದ್ರೆ ಹಂಗ ಇರ್ತತ್ ನೋಡ್ರಿ ಸಂಕಟ ಪಡಂಗಿರ್ತತ್ ಮತ್ತೆ ಈಕಿ ಮಲ್ಲವ ಹೊಸದಾಗಿ ಮದುವೆ ಆಗಿ ಬಂದಾಗ ಇನ್ನೂ 16 ವರ್ಷದಕ್ಕಿದ್ಲೆ ಅವ ಪಾಪಿನ ಆಕಿ ಗಂಡ ಕುಡಿಯದ ಕುಡಿದು ಸತ್ತ ಹೋಗ್ಬಿಡ್ತು ಅವಾಗಿನ ಈಕಿ ಮಗಳು 2 ವರ್ಷದಕ್ಕಿದ್ಲ ನೋಡವ ಅವಾಗಿನ ಹುಡುಗಿ ನಡೆಯೋದು ಕಲ್ತಿತ್ತು ಅಲ್ಲ ಅವ್ರಪ್ಪ ಸತ್ತ ಹೋಗ್ಬಿಟ್ಟ ಏನು ಮಾಡೋದು ಮತ್ತೆ ಈಕಿ ತವ್ರ ಮನಿನ ಅವಾಗಿನ ಕಾಲದಾಗ ನಿನಗ ಗೊತ್ತಲ್ಲ ತವ್ರ ಮನೆಯವ್ರು ಹಿಡಿತಾರ ಏನು ಮಾಡ್ತಾರೆ ಗಂಡನ ಮನೆಯಾಗ ಅವ ಗಂಡನ ಮನೆಯಾಗ ಇರೋ ಒಂದು ಅವರು ತವ್ರ ಮನೆಯದಕ್ಕಿನ ಹೊಳ್ಳಿ ನೋಡಲಿಲ್ಲ ಇವ್ರತ್ತಿ ಒಂದು ಬರ ಉರ್ಸ್ಕೊಂಡು ತಿನ್ಲು ಶಿವ ಈಕಿನ ಅಷ್ಟಿಷ್ಟಲ್ಲಿ ಉರ್ಸ್ಕೊಂಡು ತಿಂದದ್ದು ಇವ್ರು ಈಕಿ ಮೈದ್ನೋ ಬಂದಿದ್ದ ಅವನೇನು ಮಾಡ್ದ ಬಡ ಹೆಂಡತಿ ಮಕ್ಳನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ ಆಮೇಲೆ ಇವ್ರತ್ತಿ ಅಕ್ಕಿ ಹತ್ರ ಹೋಗ್ಲಿಲ್ಲ ಯಾಕಂದ್ರೆ ಆಕಿ ಅವ್ರು ಇದನ್ನ ಮಾಡ್ತಿದ್ದಿಲ್ಲ ಆಕಿ ಈಕಿ ಅವ್ರತ್ ಹೇಳ್ದಂಗೆ ಕೇಳ್ತಿದ್ದಿಲ್ಲ ಮತ್ತು ಈಕಿಗೆ ಗಂಡಲ್ಲ ಮಗಳೊಂದ ಮತ್ತು ಅವ್ರತ್ ಹೆಂಗೆ ಹೇಳ್ತಾಳ ಅಂತ ಕೇಳಾಕಿ ಮತ್ತು ಅಲ್ಗೂ ಮತ್ತು ಇವು ದುಡಿಯೋರು ಯಾರು ಗಂಡಸಿಲ್ಲಲ್ಲ ದುಡಿಯೋಕೆ ಅವ್ರ ಮೈನ ಎಷ್ಟು ಕೊಡ್ತಾರೆ ಮತ್ತು ಅಷ್ಟ್ರಾಗನ ಮಗಳು ಸಕ್ಕೋಬೇಕು ಆ ಕಷ್ಟಕ್ಕೆ ಅವ್ರತ್ ಹೆಂಗೆ ಹೇಳ್ತಾಳ ಅಂತ ಕೇಳ್ಕೊಂಡಿದ್ಲು ಈಕಿ ಗಂಡನ ಪಾಲಿಗೆ 2 ಎಕರೆನೋ ಹೊಲ ಬಂತು ಹೊಲನ ಇಟ್ಕೊಂಡು ಹೆಂಗ ಜೀವನ ಮಾಡ್ತಿದ್ರು ಆಮೇಲೆ ಈಕಿ ನಾದ್ನಿ ಸುಮ್ಮನಿರ್ತಾಳ ಆಕಿಗೆ ಆರಾಮಾಗ್ಬಿಡ್ತು ಮನೆಗೆ ಈ ಕಡೆ ಹಣ್ಣಲ್ಲಲ್ಲ ಅತ್ತಿಗೆ ಮುಂದೆ ಬಾಯಿ ಸತ್ಯಕ್ಕೆ ಈಕಿನ ಅತ್ತಿಗೆಮ್ಮ ಹೇಳ್ದಂಗೆ ಕೇಳ್ತಾಳ ಅಂದ್ ಅಕ್ಕಿದು ದರ್ಬಾರ್ ಇಲ್ಲೇ ಆಕಿನೂ ಬಂದು ಇಲ್ಲೇ ತವ್ರ ಮನ್ಯಾಗ ಆಕಿನೂ ಶಟದ್ಲು ಇಬ್ಬರು ಅವ್ರ ಅತ್ತಿ ನಾದ್ನಿ ಸೇರ್ಕೊಂಡು ಯಾನವ್ನಿ ಉರ್ಸ್ಕೊಂಡು ತಿನ್ನೋರು ಗೊತ್ತ ಈಕಿನ ಪಾಪ ಮಗಳನ್ನ ಹೆಂಗೆಂಗೋ ಮಾಡಿ ಕಷ್ಟ ಬಿಟ್ಟು ಓದಿಸಿದ್ಲು ಆಮೇಲೆ ಒಂದು ಸ್ವಲ್ಪ ಹುಡುಗಿ ದೊಡ್ಡದೆಲ್ಲ ಆದಮೇಲೆ ಅವ್ರ ಅಣ್ಣ ಅವ್ರ ಬಂದು ಒಂದಿಟ್ಟು ಅಕ್ಕಿನ ಅದು ಎಂಥದ್ದು ಇಂಜಿನಿಯರಿಂಗ್ ಇದಕ್ಕೆ ಸೇರಿಸಿದ್ನಿ ಅವ ಸೇರ್ಸಿ ಮಾಡಿ ಆ ಹುಡುಗಿನೂ ನೋಡಿದ್ಲ ಅವ್ರವು ಕಷ್ಟಪಡೋದು ಅಕ್ಕಿನೂ ಬಿಡಲಿಲ್ಲ ಛಲ ಹಿಡೋದು ಓದೋದು ಹುಡುಗಿ ಓದಿ ಒಂದು ಕೆಲಸ ತಗಂತು ಈಕಿ ಕೆಪ್ಪಾಗಕ್ಕ ಏನು ಕಾರಣ ಗೊತ್ತನ ಈಕಿ ಒಮ್ಮೆ ಯಾವಾಗ ಆರಾಮಿಲ್ಲ ಜ್ವರ ಬಂದು ಮಕ್ಕಂಬಿಟ್ಟಾಳವ ಮೈಮೇಲೆ ಅರು ಇಲ್ದಂಗೆ ಹಾಕಿ ಮಕ್ಕಂಡಾಳ ಇನ್ನೂ 7 ಗಂಟೆನೂ ಆಗಿದ್ದಿಲ್ಲ ಅವ್ರ ಅತ್ತಿ ಹರಿಬಿಟ್ಟಗಳಲ್ಲ ಅವ್ರ ಅತ್ತಿ ಬಡ ಬಿಸಿನೀರು ತಗೊಂಡು ಹೋಗಿಬಿಟ್ಲು ಅದು ಕಿವ್ಯಾಗ ಹೋಗಿ ಹಾಗಾಗಿ ಕಿವ್ಯಾಗ ಹೋಗಿ ನೀರೆಲ್ಲ ಸೇರ್ಕೊಂಡು ಬಿಸಿನೀರಲ್ಲ ಮತ್ತೆ ಕಿವ್ಯಾಗ ಹೋದ್ರೆ ಏನಾಕತಿ ಟೊಮೆಟೊ ಹರೋದು ಅವತ್ತಿಂದ ಕಿವಿನ ಕೇಳಿಲ್ಲ ಅವ ಮುದುಕಿದು ವಯಸ್ಸಾಗಿ ಹೋಗಿರೋದಲ್ಲ ಅವ್ರ ಅತ್ತಿ ಮಾಡಿರೋ ಹಲ್ಕಟ್ ಕೆಲ್ಸಕ್ಕೆ ಆಗಿರೋದು ಅವಾಗಿನ ಕಾಲದಾಗ ಏನಾರ ಒಂದು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕಿವಿ ಕರೆಕ್ಟ್ ಆಗುತ್ತಾನ ಎಲ್ಲಿ ಪಾಪ ಜ್ವರ ಬಂದ್ರೆ ಒಂದು ಗುಳಿಗಿಲ್ಲ ಇನ್ನು ಕಿವಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹಂಗಾಗಿ ಕಿವಿ ಹಂಗಾಗ್ಬಿಡ್ತು ಒಂದೇ ಕಿವಿ ಕೇಳೋದಿಲ್ಲ ಇನ್ನೊಂದು ಕಿವಿ ಮತ್ತೆ ಏನು ವಯಸ್ಸಾತಲ್ಲ ಅದು ಒಂದಿಟ್ಟು ಮಂದಾಗೈತಿ ಒಂದು ಪೂರ ಕೇಳೋದಿಲ್ಲ ಒಂದು ಅರ್ಧಮರ್ಧ ಕೇಳತೈತಿ ಅಯ್ಯೋ ಹೌದೇನ್ರಿ ಹಂಗಾರೆ ಮಲಮಾರ್ ಭಾಳ ಕಷ್ಟಪಟ್ಟಾರ ಜೀವನದಾಗ ವೈನ ಹೇಳ್ಕೊಂತ ಹೋದ್ರ ಭಾಳ ಬೆಳದವ ನಮ್ಮ ಕತಿ ನಂದು ಅಕ್ಕಿದು ಏನು ಬೇರೆ ಅಲ್ಲ ಆದ್ರೆ ಅಕ್ಕಿದೊಂದು ನಿನ್ನ ಅಕ್ಕಿಗೆ ಗಂಡಿಲ್ಲ ನನಗೆ ಗಂಡದ್ದು ಇಲ್ದಂಗೆ ಅವ್ರವನ್ನ ಮಾತು ಕೇಳ್ತದ ನನಗೆ ಕೇರ ಮಾಡ್ತದಲ್ಲ ಈಕಿ ಗಂಡು ಇರಲಿಲ್ಲ ಮತ್ತು ಈಕಿ ಮಗಳ ಸಲುವಾಗಿ ಮತ್ತು ಅದು ಒಂದು ಕೂಸಿನ ಸಲುವಾಗಿ ಈಕಿ ಅವ್ರಿಗೆ ಏನು ಮಾಡಿದ್ರು ಬಾಯಿ ಮುಚ್ಕೊಂಡು ಅನಿಸ್ಕೊಂಡು ಸುಮ್ಮನದ್ಲು ತವ್ರ ಮನೆ ಬಲ ಒಂದಿಲ್ಲಲ್ಲ ಅದಕ್ಕೆ ಅವ್ರು ಒಟ್ಟಕ್ಕಿ ಮಗಳ ಸಲುವಾಗಿ ಆಕೆ ಬಾಯಿ ಮುಚ್ಕೊಂಡು ಸುಮ್ಮನದ್ಲು ಮುತ್ಕವ ಆಗ್ಲಿಂದ ನಾನ್ ಸ್ಟಾಪ್ ಮಾತಾಡಕತ್ತಿ ಏನೋ ವಟ ಅನ್ನಕತ್ತೀವ ಒಳ್ಳೆ ಕಿವ್ಯಾಗ ಕಲ್ ಕೊಡ್ತಂಗಾಗಕತ್ತಿ ಏನು ಮಾತಾಡಕತ್ತೀಯ ಇವ ನೀನು ನನ್ನ ಬಗ್ಗೆ ಹೇಳಿದೆಲ್ಲ ನನ್ನ ಬಗ್ಗೆ ನನ್ನ ಗಂಡನ ಮನೆ ಬಗ್ಗೆ ಅದಕ್ಕೆ ನಾನು ಹೇಳಿದೆ ನಿನ್ನ ಬಗ್ಗೆ ನಿಮ್ಮ ಅತ್ತಿ ಬಗ್ಗೆ ನಿಮ್ಮ ನಾದ್ನಿ ಬಗ್ಗೆ ಅದ್ರ ಬಗ್ಗೆ ಏನು ಮಾತಾಡ್ತಿದ್ದಾರೆ ಇದ್ರದವ್ ಬಗ್ಗೆ ಆಕೆಂತ ನಮ್ಮ ಅತ್ತಿ ಶಟ ಶಾಣಿಗೆ ಆದ್ಲ ಈಕಿ ನಮ್ಮ ನಾದ್ನಿ
ಲಕ್ವ ಹೊಡೆದ್ಬಿಟ್ಟದ ಕೈಗೂ ಬಾಯಿಗೂ ಎಲ್ಲದಕ್ಕೂ ಲಕ್ವ ಹೊಡೆದತಿ. ಹಂಗ ಬಿದ್ದಾಳ ಹಾಸಿಗೆ ಮೇಲೆ, ಎಲ್ಲ ಹಾಸಿಗೆ ಮೇಲೆ ಮಾಡ್ಕೊಂತಾಳ. ಸೊಸಿ ತಿರುಗಿನೂ ನೋಡೋದಲ್ಲ ನೋಡಕ್ಕಿನ ಆಗ್ಬೇಕು. ನನ್ನನ್ನು ಉರ್ಸ್ಕಿನ್ ತಿಂದಿದ್ದಕ್ಕೆ ಮತ್ತೆ ದೇವ್ರು ಸರ್ರೆ ಮಾಡ್ಯಾನ. ನಾನು ನೋಡಿ ಈ ವಯಸ್ಸಿನಾಗನು ಹಳ್ಳಿ ಊರಿಂದ ಬೆಂಗಳೂರಿಗೆ ಯಾ ನಮ್ನಿ ಅಡ್ಡಾಡ್ತಾನೆ. ಆಕಿ ನನ್ಕಿಂತ ಸಣ್ಣಕ್ಕೆದಾಳ, ಯಾ ನಮ್ನಿ ಬಿದ್ದಾಳ. ಮತ್ತೆ ದೇವ್ರು ಸುಮ್ಮನಾರ್ತಾನಂತ ಮಾಡಿದ ಕರ್ಮನ ಅನುಭವಿಸೇ ಹೋಗ್ಬೇಕು. ಹೋಗ್ಲಿ ಬಿಡು, ಆ ದರಿದ್ರಗಳ ಬಗ್ಗೆ ಏನು ನೆನೆಸ್ಕೊಂತಿದ್ದಿ. ನನ್ನ ಮಗಳೇನ ನನ್ನ ರಾಣಿ ಗತಿ ಇಟ್ಕೊಂಡಾಳ. ಇದಿನ್ನೂ ಹಿಂಗೆ ಕಂಟಿನ್ಯೂ ಆಕತ್ರಿ. ಇನ್ನು ನಮ್ಮ ಮನೆಗೆ ಆಕಾಶ್ ಬರ್ತಾನ, ಆಕಾಶನಿಂದ ಅವ್ನು ಹೆಂಡ್ತಿ ಬರ್ತಾಳ. ಏನೋ ಮಸ್ತ್ ಕಾಮಿಡಿ ಐತ್ರಿ. ನಮ್ಮ ಕಿವುಡು ಮಲ್ಲವಂದಂತೂ ಮಸ್ತ್ ಕಾಮಿಡಿ ಐತಿ. ಫುಲ್ ನಮ್ಮ ವಿಡಿಯೋ ನೋಡಿರಿ ಅಂದ್ರೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ತೈತಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.